ವೆಲ್ಕಮ್ ಟು ದ ಶೋ ಟ್ರಾವೆಲ್ ಗೈಡ್. ಸುಪ್ತ ತಾಣಕ್ಕೊಂದು ಯಾನ. ವೀಕ್ಷಕರೇ, ನಮ್ಮ ಮಂಗಳೂರಿನಲ್ಲಿ ಸಾಕಷ್ಟು ಪ್ರವಾಸಿ ತಾಣಗಳಿವೆ, ಸಾಕಷ್ಟು ಧಾರ್ಮಿಕ ಕ್ಷೇತ್ರಗಳಿವೆ. ಇಂಥ ಹಲವಾರು ಧಾರ್ಮಿಕ ಕ್ಷೇತ್ರಗಳಿಗೆ ನಾವು ಕೂಡ ಭೇಟಿಯನ್ನ ಕೊಡ್ತೀವಿ. ಯಾಕೆ? ನಂಬಿಕೆ, ಭಕ್ತಿ. ಇನ್ನು ಕೆಲವರಿದ್ದಾರೆ, ಎಲ್ಲರೂ ಹೋಗ್ತಾರೆ, ನಾವು ಹೋಗ್ತೀವಿ, ನೋಡ್ತೀವಿ, ಬರ್ತೀವಿ. ಬಟ್ ಆ ಸ್ಥಳ ಯಾಕೆ ಪ್ರವಾಸಿ ತಾಣ ಆಗಿದೆ, ಆ ಕ್ಷೇತ್ರ ಯಾಕೆ ಶ್ರೀ ಕ್ಷೇತ್ರ ಆಗಿದೆ ಅನ್ನೋದನ್ನ ಕೇಳೋಕೆ ಹೋಗಲ್ಲ. ಸಮ್ಟೈಮ್ಸ್ ನಾವು ಕೇಳಿದ್ರು ಕೂಡ, sometimes even though we ask, we won't get proper answers back. ಒಬ್ಬೊಬ್ರು ಒಂದೊಂದು ರೀತಿ ಹೇಳ್ತಾ ಹೋಗ್ತಾರೆ. ಬಟ್ ಈ ನಿಮ್ಮ ಟ್ರಾವೆಲ್ ಸಾಥಿ ಖುಷಿ ಹೋಗುವಂತ ಪ್ರತಿಯೊಂದು ಸ್ಥಳದ ಹಿಸ್ಟ್ರಿಯನ್ನ ಸಾರ್ಟ್ ಮಾಡಿಕೊಂಡು ಅದನ್ನ ಚಿಕ್ಕದಾಗಿ ನಿಮ್ಗೆ ಕೊಡ್ತಾ ಬರ್ತೀನಿ. ಸೊ ಇವತ್ತು ನಾನು ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇರೋದು 2 ಧಾರ್ಮಿಕ ಕಾರ್ಣಿಕ ಕ್ಷೇತ್ರಗಳಿಗೆ. ಸೊ ಲೆಟ್ಸ್ ಗೋ. ಸ್ಟುಡಿಯೋದಿಂದ ಹೊರಟ ನಾವು ನಗರದ ಪಂಪವೆಲ್ ಸರ್ಕಲ್ನಿಂದ ಕಾಸರಗೋಡು ಮಾರ್ಗವಾಗಿ ತೊಕ್ಕೊಟ್ಟು ತಲುಪಿದೆವು. ಅಲ್ಲಿಂದ ಉಳ್ಳಾಲ ಮಾರ್ಗವಾಗಿ ತಲುಪಿದ್ದು ಈ ರಾಣಿಯಬ್ಬಕ್ಕ ಸರ್ಕಲ್ನತ್ತ. ಈ ಸರ್ಕಲ್ನಿಂದ ಬಲ ತಿರುಗಿ ಹೋದಾಗ ಸಿಗೋದೆ ಅತ್ಯಂತ ಕಾರಣಿಕ ಐತಿಹಾಸಿಕ ಕ್ಷೇತ್ರ ಸೈಯದ್ ಮದನಿ ದರ್ಗಾ ಶರೀಫ್ ಉಳ್ಳಾಲ. ಈ ಕ್ಷೇತ್ರದ ಪವಾಡಗಳು ಒಂದೆರಡಲ್ಲ, ಇಲ್ಲಿ ನಡೆದಿರುವುದೆಲ್ಲ ಪವಾಡಗಳ ಸರಮಾಲೆ. ಅಂತಹ ಈ ಪುಣ್ಯ ಕ್ಷೇತ್ರದ ಹುಟ್ಟೆ ಒಂದು ಆಕಸ್ಮಿಕ. ಸುಮಾರು 500 ವರ್ಷಗಳ ಹಿಂದೆ ಪವಾಡ ಪುರುಷನೆಂದು ಕರೆಯಲ್ಪಟ್ಟ ಸಂತ ಸೈಯದ್ ಮಹಮ್ಮದ್ ಶರೀಫುಲ್ಲರು ಸೌದಿ ಅರೇಬಿಯಾದ ಮದಿನಾ ಪಟ್ಟಣದಿಂದ ಅರಬ್ಬಿ ಸಮುದ್ರದ ಮೂಲಕ ಚಾದರದ ಮೇಲೆ ಕುಳಿತು ತೇಲುತ್ತಾ ಬಂದಿಳಿದಿದ್ದು ಉಳ್ಳಾಲದ ಮೇಲಂಗಡಿಯಲ್ಲಿ. ಅಂದಿನ ಆ ಜಾಗವೇ ಇಂದಿನ ಬೃಹತ್ ಜುಮ್ಮಾ ಮಸೀದಿ. ಸಂತ ಸೈಯದ್ ಮಹಮ್ಮದರು ಪವಾಡ ಪುರುಷರಾಗಿದ್ದುದು ಮಾತ್ರವಲ್ಲದೆ ಧಾರ್ಮಿಕ ಸಾಮಾಜಿಕ ಶ್ರದ್ಧೆ ಕೂಡ ಅವರಲ್ಲಿ ಅಪಾರವಾಗಿತ್ತು. ಈ ಪುಣ್ಯ ಸ್ಥಳದ ವಿಶೇಷತೆಯನ್ನ ಮನಗಂಡ ಜನರು ಯಾವುದೇ ಮತ ಧರ್ಮ ಭೇದವಿಲ್ಲದೆ ಈ ಕ್ಷೇತ್ರಕ್ಕೆ ನಿತ್ಯ ಬರತೊಡಗಿದ್ರು. ಈ ಮಹಾಪುರುಷನ ಪ್ರಸಿದ್ಧಿಯು ದೇಶದ ಮೂಲೆ ಮೂಲೆಗಳಿಗೂ ಹಬ್ಬಿದೆ. ಇಲ್ಲಿನ ಪ್ರಥಮ ಉರುಸು ನಡೆದಿದ್ದು 1920ರಲ್ಲಿ. ಸುಮಾರು 1 ತಿಂಗಳ ಕಾಲ ನಡೆಯುವ ಈ ದರ್ಗಾದ ಉರುಸು ಕಾರ್ಯಕ್ರಮದಲ್ಲಿ ದೇಶ ವಿದೇಶಗಳಿಂದ ಅಪಾರ ಭಕ್ತಾದಿಗಳು ಪಾಲ್ಗೊಳ್ಳುತ್ತಾರೆ. ಇತ್ತೀಚೆಗೆ ನಡೆದ ಉರುಸು ಕಾರ್ಯಕ್ರಮದಲ್ಲಿ ಸುಮಾರು 10 ಲಕ್ಷಕ್ಕೂ ಅಧಿಕ ಭಕ್ತಾದಿಗಳು ಪಾಲ್ಗೊಂಡಿದ್ದರಂತೆ. ಪರಂಪರೆಯಾಗಿ 5 ವರ್ಷಕ್ಕೊಮ್ಮೆ ಆಚರಿಸಿಕೊಂಡು ಬರುತ್ತಿರುವಂತಹ
ಈ ಒಂದು ಉರುಸ್ ಸಮಾರಂಭದ 2ನೇ ದಿನವಾದ ಇಂದು ಈ ಪುಣ್ಯ ಕ್ಷೇತ್ರದಲ್ಲಿ ಪ್ರತಿ 5 ವರ್ಷಕ್ಕೊಮ್ಮೆ ಉರುಸು ಕಾರ್ಯಕ್ರಮ ನಡೆಯುತ್ತದೆ. ಈ ಪವಿತ್ರ ಕ್ಷೇತ್ರದಲ್ಲಿ ತಪ್ಪು ಮಾಡಿದವರಿಗೆ ತಕ್ಷಣ ಶಿಕ್ಷೆ ಲಭಿಸುತ್ತದೆ ಅನ್ನೋದಕ್ಕೆ ಇಲ್ಲಿ ನಡೆದಿರುವ ಹಲವು ಘಟನೆಗಳೇ ಸಾಕ್ಷಿ. ಇಂತಹದ್ರಲ್ಲಿ ಒಂದು ಬಾರಿ ಉರುಸು ಕಾರ್ಯಕ್ರಮದಲ್ಲಿ ಕಳ್ಳತನ ಮಾಡಿದ ವ್ಯಕ್ತಿಯೊಬ್ಬನಿಗೆ ತಕ್ಷಣ ವಿಪರೀತ ಹೊಟ್ಟೆ ನೋವು ಬಂತು. ಇದನ್ನ ಕಂಡ ಇಲ್ಲಿನ ಆಡಳಿತ ಸಮಿತಿ ವೈದ್ಯರನ್ನ ಕರೆಯಿಸಿ ಚಿಕಿತ್ಸೆ ನೀಡಿದರು. ಚಿಕಿತ್ಸೆ ಫಲಕಾರಿಯಾಗದೆ ಹೊಟ್ಟೆ ನೋವು ಉಲ್ಬಣಿಸಿದಾಗ ಈ ಕಳ್ಳನು ತನ್ನ ತಪ್ಪನ್ನ ಅರಿತುಕೊಂಡ. ತನ್ನ ತಪ್ಪಿನ ಅರಿವಾಗಿ ಎಲ್ಲರ ಮುಂದೆ ತನ್ನ ತಪ್ಪನ್ನ ಒಪ್ಪಿಕೊಳ್ಳಲಾರಂಭಿಸಿದ. ಕ್ಷಮೆ ಯಾಚಿಸಿದ ಕಳ್ಳನ ಹೊಟ್ಟೆ ನೋವು ಅದೇ ಸಮಯ ಶಮನವಾಯಿತು. ಇಂತಹ ಈ ಪವಿತ್ರ ಕ್ಷೇತ್ರಕ್ಕೆ ಯಾವುದೇ ಧರ್ಮಭೇದವಿಲ್ಲದೆ ಪ್ರವೇಶವಿದೆ. ಮಹಿಳೆಯರಿಗೆ ಹಾಗೂ ಪುರುಷರಿಗೆ ಪ್ರತ್ಯೇಕ ಪ್ರವೇಶ ದ್ವಾರಗಳಿವೆ. ಇದು ಇಲ್ಲಿನ ಪವಿತ್ರ ಬಾವಿ. ಅಂದು 1945 ಉರುಸಿನ ಸಂಭ್ರಮದ ಸಂದರ್ಭ. ಉಳ್ಳಾಲದ ಮೇಲಂಗಡಿಯಲ್ಲಿ ಕುಡಿಯುವ ನೀರಿನ ಅತೀವ್ರ ಅಭಾವ. ಅಡುಗೆ ಮಾಡಲಾಗಲಿ ಕುಡಿಯಲಾಗಲಿ ನೀರೇ ಸಿಗದ ಪರಿಸ್ಥಿತಿ. ಈ ಸಂದರ್ಭ ನೆರೆದಿದ್ದ ಸಾವಿರಾರು ಭಕ್ತಾದಿಗಳು ಸಂದಿಗ್ಧ ಪರಿಸ್ಥಿತಿಯಿಂದ ಪಾರಾಗಲು ಸಾಮೂಹಿಕವಾಗಿ ನೀರಿಗಾಗಿ ಪ್ರಾರ್ಥಿಸಿದರು. ಆಶ್ಚರ್ಯವೆಂಬಂತೆ ಒಂದು ಶಬ್ದ ದರ್ಗಾದ ಸಮೀಪದ ಬಾವಿಯಿಂದ ಕೇಳಿಬಂತು. ಅದೇ ಬಾವಿಯಿಂದ ನೀರು ಉಕ್ಕಿ ಉಕ್ಕಿ ಬರಲಾರಂಭಿಸಿತು. ತರುವಾಯ ಊರಿನ ಎಲ್ಲ ಬಾವಿಗಳಲ್ಲಿ ನೀರು ಬತ್ತಿ ಹೋದರೂ ಈ ಬಾವಿಯಲ್ಲಿ ಮಾತ್ರ ಸದಾ ನೀರು. ವಿಸ್ಮಯವಲ್ವೇ? ಈ ನೀರಿಗೆ ರೋಗ ನಿರೋಧಕ ಶಕ್ತಿ ಇದೆ ಎಂದು ಭಕ್ತಾದಿಗಳು ಶ್ರದ್ಧೆಯಿಂದ ಈ ನೀರನ್ನ ತೆಗೆದುಕೊಂಡು ಹೋಗ್ತಾರೆ. ಕಡೆಯದಾಗಿ ದರ್ಗಾದ ಆಡಳಿತ ಮಂಡಳಿಯ ಮೆಚ್ಚಲೇಬೇಕಾದ ಕಾರ್ಯವೆಂದರೆ ದರ್ಗಾಕ್ಕೆ ಬರುವ ಸಂಪೂರ್ಣ ಆದಾಯವನ್ನ ಅಂದರೆ ಹರಕೆಯ ರೂಪದಲ್ಲಿ ಬರುವ ಚಿನ್ನ, ಬೆಳ್ಳಿ, ಇತರೆ ವಸ್ತುಗಳನ್ನ ಹರಾಜು ಮಾಡಿ ಅದರ ಆದಾಯವನ್ನು ದರ್ಗಾದ ಅಡಿಯಲ್ಲಿರುವ 2 ಟ್ರಸ್ಟ್ಗಳಿಗೆ ಸಮರೂಪದಲ್ಲಿ ಹಂಚಲಾಗುತ್ತದೆ. which are Education Trust and Charitable Trust, which does developmental activities of the area which are socially, economically and educationally backward. ಆರ್ಥಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದ ವರ್ಗಗಳ ಉನ್ನತಿಗಾಗಿ ಈ ದತ್ತಿಯನ್ನ ವಿನಿಯೋಗಿಸಲಾಗುತ್ತದೆ. ಸೈಯದ್ ಮದನಿ ದರ್ಗಾ ಶರೀಫ್ ಉಳ್ಳಾಲ, ಇದರ ಚರಿತ್ರೆಯನ್ನ ಪವಿತ್ರತೆಯನ್ನ ನಾವು ತಿಳ್ಕೊಂಡು ಬಂದ್ವಿ. ಇನ್ನು ನಾವು ಹೋಗ್ತಾ ಇರೋದು ಇಲ್ಲೇ ಪಕ್ಕದಲ್ಲಿರುವಂತಹ ಕ್ರಿಸ್ತಶಕ 6ನೇ ಶತಮಾನದಲ್ಲಿ ಕದಂಬರು ಕಟ್ಟಿಸಿರುವಂತಹ ಕ್ಷೇತ್ರ. ವಿಲ್ ಗೋ ಹೆಡ್ ಆಫ್ಟರ್ ಅ ಸ್ಮಾಲ್ ಬ್ರೇಕ್. Welcome back to the show, Travel Guide. As I told you, now we are ahead to Someshwara Temple, which is almost 13 kilometers far from center of city. ಇದೇ ಅಬ್ಬಕ್ಕ ಸರ್ಕಲ್. ಈ ಅಬ್ಬಕ್ಕ ಸರ್ಕಲ್ ನಿಂದ ಬಲ ತೆಗೆದು ಹೋದಾಗ ಸಿಗೋದೆ ಉಳ್ಳಾಲ ದರ್ಗಾ. ಅಂತೆಯೇ ಅಬ್ಬಕ್ಕ ಸರ್ಕಲ್ ನಿಂದ ಎಡ ತೆಗೆದು ಮುಂದೆ ಹೋದಂತೆ ಸಿಗೋದೆ ಅತ್ಯಂತ ಪುರಾತನ ಕಾರಣಿಕ ಕ್ಷೇತ್ರವಾದ ಸೋಮನಾಥೇಶ್ವರ ಕ್ಷೇತ್ರ. ಇದೇ
ಸೋಮನಾಥೇಶ್ವರ ಕ್ಷೇತ್ರ ದ್ವಾರ. ಈ ಸೋಮೇಶ್ವರ ಹಾಗೂ ಉಳ್ಳಾಲ ದರ್ಗಕ್ಕೆ ಬಸ್ಸು ಮಾರ್ಗವಾಗಿ ಬರಲು ಹಿಡಿಯಬೇಕಾದ ಬಸ್ಸು ನಂಬರ್ 44. ಶ್ರೀ ಸೋಮನಾಥ ದೇವಸ್ಥಾನವು 1200 ವರ್ಷಗಳ ಇತಿಹಾಸವುಳ್ಳಂತಹ ಈ ದೇವಸ್ಥಾನ ಇತಿಹಾಸ ಪ್ರಸಿದ್ಧವು ಪುರಾತನವಾಗಿರುತ್ತದೆ. ಇದು ಸೋಮೇಶ್ವರ ಸೋಮನಾಥೇಶ್ವರ ಗುಡಿ. ಪ್ರಕೃತಿಯ ವೈಭವತೆಯ ಮಡಿಲಲ್ಲಿ ನೆಲೆ ನಿಂತ ಸೋಮೇಶ್ವರನ ಗುಡಿ. ಚರಿತ್ರೆಗಳ ಪ್ರಕಾರ ಅಲುಪ ವಂಶದ ಕುಲಶೇಖರನು ಸೋಮನಾಥ ದೇವಸ್ಥಾನವನ್ನ ಕಟ್ಟಿಸಿದನಂತೆ. ಈ ದೇವಸ್ಥಾನದ ಶಿಲಾಮೂರ್ತಿಗಳು ಕ್ರಿಸ್ತಶಕ 6ನೇ ಶತಮಾನದ ಕದಂಬರ ಆಳ್ವಿಕೆಯನ್ನ ನೆನಪಿಸುತ್ತದೆ. ಅವರ ಆರಾಧ್ಯ ದೈವವಾಗಿದ್ದ ಸಪ್ತ ಮಾತ್ರಿಕ ಶಿಲಾಮೂರ್ತಿಗಳನ್ನ ನಾವಿಲ್ಲಿ ನೋಡಬಹುದು. ದೇವಾಲಯದಲ್ಲಿ ಮಹಾಗಣಪತಿ, ಗೋಪಾಲಕೃಷ್ಣ, ಮಹಾವಿಷ್ಣು ಹಾಗೆ ಪರಿವಾರ ದೇವರುಗಳ ಗುಡಿಗಳಿವೆ. ರುದ್ರ ರಮಣೀಯ ಪ್ರಕೃತಿಯ ಮಡಿಲಲ್ಲಿ ಈ ದೇವಸ್ಥಾನ ಇರುವುದು ಒಂದು ವಿಶೇಷ. ಸೋಮನಾಥ ದೇವಸ್ಥಾನವು ಸೀಮೆಯ ಪ್ರಧಾನ ದೇವಸ್ಥಾನವಾಗಿದ್ದು, ಆ ಕಾಲದಲ್ಲಿ ಸೀಮೆಗೆ ಸಂಬಂಧಪಟ್ಟ ನ್ಯಾಯ ತೀರ್ಮಾನಗಳು ಸೋಮನಾಥನ ಸನ್ನಿಧಿಯಲ್ಲಿ ನಡೆಯುತ್ತಿತ್ತು. ಉಳ್ಳಾಲವನ್ನ ಆಳುತ್ತಿದ್ದ ರಾಣಿ ಅಬ್ಬಕ್ಕನ ಆರಾಧ್ಯ ದೈವವು ಸೋಮನಾಥೇಶ್ವರ. ತಾನು ಕಾಣಿಕೆಯಾಗಿ ನೀಡಿದ್ದ ಬೆಳ್ಳಿಯ ಜಲದ್ರೋಣಿಯು ಈಗಲೂ ದೇವಸ್ಥಾನದಲ್ಲಿ ನಾವು ಕಾಣಬಹುದು. ದೇವಸ್ಥಾನದ 3 ದಿಕ್ಕಿನ ಗೋಪುರ ದ್ವಾರದ ದೀರ್ಘ ಸೋಪಾನ ಪಂಕ್ತಿ ಮುಗಿದೊಡನೆ ಕೆಳಗೆ ಸೋಮನಾಥ ದೇವರಿಗೆ ಅಭಿಮುಖವಾಗಿ ಪಂಚದುರ್ಗಾ ಗುಡಿ ಇದೆ. ಪಂಚದುರ್ಗಾ ಗುಡಿ ಅಂದ್ರೆ ಮೂಲದುರ್ಗ, ಜಲದುರ್ಗ, ಅಗ್ನಿದುರ್ಗ, ವನದುರ್ಗ, ಅಗ್ರದುರ್ಗ. ಅಂದರೆ ಪಂಚ ದುರ್ಗೆಯರಿಗೆ ಲಿಂಗ ರೂಪದಲ್ಲಿ ಆರಾಧನೆ ಸಲ್ಲುತ್ತದೆ. ಈ ದೇವಾಲಯದ ಮೂಲ ದೇವರು ಲಿಂಗರೂಪಿ ಸೋಮನಾಥ. ಈ ಗರ್ಭಗೃಹವು ಶಿಲಾಮಯವಾದ ಚೌಕಾಕಾರದ ಗುಡಿಯಾಗಿದೆ. ಸೋಮನಾಥ ಲಿಂಗದ 2 ಮಗ್ಗುಲುಗಳಲ್ಲಿ ಸೋಮನಾಥನ ಹಾಗೂ ಅಮ್ಮನವರ ಬಲಿಮೂರ್ತಿಗಳಿವೆ. ಹೊರಾಂಗಣದಲ್ಲಿ 3 ಉಪಸ್ಥಾನ ದೇವತೆಗಳ ಗುಡಿಗಳಿವೆ. ವಾಯುವ್ಯದಲ್ಲಿ ಪಾರ್ಥಸಾರಥಿ, ಉತ್ತರದಲ್ಲಿ ಜನಾರ್ದನ ಗುಡಿ, ನೈಋತ್ಯದಲ್ಲಿ ಸಿದ್ಧಿವಿನಾಯಕ ಗುಡಿ. ಈ ಸಿದ್ಧಿವಿನಾಯಕನ ಗುಡಿಯು ಅಪೂರ್ವ ಶಿಲ್ಪಕಲೆಯ ಬೆಡಗನ್ನ ಬಿಂಬಿಸುವ ಅತ್ಯಂತ ಸುಂದರವಾದ ಪ್ರಾಚೀನ ಶಿಲಾಮಯ ರಚನೆ. ಹಾಗೆ ಇಲ್ಲಿ ಇದು ಭಾರತದ 7 ಮೋಕ್ಷ ಕ್ಷೇತ್ರಗಳಲ್ಲಿ ಒಂದು ಎನ್ನುವಂಥ ಪ್ರತೀತಿ ಇದೆ. ಆದ್ದರಿಂದ ಇಲ್ಲಿ ಅಪರ ಕ್ರಿಯೆಗಳಾದ ಪಿಂಡ ತಿಲೋಹೋಮವನ್ನು ಇಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಮಾಡ್ತಾ ಇದ್ದಾರೆ. ದೂರದ ಊರುಗಳಿಂದಲೂ ಕೂಡ ಈ ಪಿಂಡ ತಿಲೋಹೋಮವನ್ನು ಮಾಡಿ ಪ್ರೇತಗಳಿಗೆ ಮೋಕ್ಷ ಕೊಡುವಂಥ ಒಂದು ಕೆಲಸ ಇಲ್ಲಿ ಈಗ ಬಹಳ ವಿಶೇಷವಾಗಿ ಕೂಡ ನಡೆಯುತ್ತಾ ಇದೆ. ಒಳಗಿನ ಅಂಬಲದಲ್ಲಿ ಒಂದು ಕಲ್ಲಿನ ದೀಪಸ್ತಂಭವಿದೆ. ಅದಕ್ಕೆ ಅರಸು ದೀಪವೆಂದು ಹೆಸರು. ಅರಸುಗಳ ಕಾಲದಲ್ಲಿ ಈ ಸ್ಥಳದಲ್ಲಿ ರಾಜೋಚಿತವಾದ ಬಟವಾಡೆಗಳು ನಡೆಯುತ್ತಿತ್ತು. ಪ್ರತಿ ಸಂಜೆ ಬಾಗಿಲು ತೆರೆದ ಬಳಿಕ ಒಳಗಿನಿಂದ ದೀಪವನ್ನ ತಂದು ಈ ದೀಪಸ್ತಂಭವನ್ನ ಬೆಳಗುವುದು ಪದ್ಧತಿ. ಈ ದೇವಸ್ಥಾನದಲ್ಲಿ 2 ಶಿಲಾಶಾಸನಗಳಿವೆ. ರಾಜ ಮಹಾರಾಜರುಗಳು ಅಂದರೆ ಕ್ರಿಸ್ತಶಕ 1443ರ ವಿಜಯನಗರದ ರಾಜ ವೀರ ಪ್ರತಾಪ ಗಜವೇಂಟಕಾರ ದೇವರಾಯನಿಂದಿಡಿದು ಮಂಗಳೂರಿನ ರಾಜಗುರು ಕ್ರಿಯಾಶಕ್ತಿ ದೇವ ಮತ್ತು ರಾಜ್ಯಪಾಲ ತ್ರಿಯಂಬಕ ದೇವ ಒಡೆಯರ್ ನೀಡುತ್ತಾ ಬಂದಿದ್ದ ಸೇವೆಗಳ ಸಂಪೂರ್ಣ ವಿವರಗಳು ಈ ಶಾಸನದಲ್ಲಿದೆ. ಅಧ್ಯಯನಕ್ಕೆ ಅತಿ ಯೋಗ್ಯವಾದ ಶಾಸನವಾದ ಇದು ದೇವಸ್ಥಾನದ ಅಂಬಲದ ಪಶ್ಚಿಮ ಗೋಪುರ ಜಗಲಿಯಲ್ಲಿದ್ದರೆ, ಮತ್ತೊಂದು ಶಾಸನ ದೇವಾಲಯದ ಒಳ ಪ್ರಾಂಗಣದ ಪಾಕಶಾಲೆಯ ಬಳಿ ಇದೆ.
ವರ್ಷಂಪ್ರತಿ ತೀರ್ಥ ಅಮಾವಾಸ್ಯೆ ಎಂದು ಶ್ರಾವಣ ತೀರ್ಥ ಅಮಾವಾಸ್ಯೆ ಎಂದು ಸಹಸ್ರಾರು ಭಕ್ತಾದಿಗಳು ಬಂದು ಸಮುದ್ರ ಸ್ನಾನ ಮಾಡಿ ತಮ್ಮ ಹರಕೆಯನ್ನು ಈಡೇರಿಸಿಕೊಳ್ಳುತ್ತಿದ್ದಾರೆ. ಹಾಗೆ ವರ್ಷಾವಧಿ ಉತ್ಸವ ಪಂಚಪರ್ವಗಳು ಇಲ್ಲಿ ಕಾಲಕಾಲಕ್ಕೆ ಅನುಗುಣವಾಗಿ ನಡೆಯುತ್ತಾ ಇದೆ. ಪ್ರತಿ ಸೋಮವಾರ ಹಾಗೂ ಶನಿವಾರ ಇಲ್ಲಿ ಅನ್ನಪ್ರಸಾದ ವ್ಯವಸ್ಥೆಯನ್ನು ಭಕ್ತರು ಸ್ವೀಕರಿಸಿಕೊಂಡು ಹೋಗ್ತಾ ಇದ್ದಾರೆ. 1984ರಿಂದ ಧಾರ್ಮಿಕ ದತ್ತಿ ಇಲಾಖೆಯ ಆಡಳಿತಕ್ಕೆ ಒಳಪಟ್ಟು ಹಂತ ಹಂತವಾಗಿ ಅಭಿವೃದ್ಧಿಯನ್ನು ಹೊಂದುತ್ತಾ ಇದೆ. ವರ್ಷಾವಧಿ ಜಾತ್ರೆ ಸಾಧಾರಣ ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ 5 ದಿನಗಳ ಪರ್ಯಂತ ಬಹಳ ವಿಜೃಂಭಣೆಯಿಂದ ಜರುಗ್ತಾ ಇದೆ. ಹಾಗೆ 6ನೇ ದಿವಸ ಕಲ್ಲುಟ್ಟಿ ಕಲ್ಕುಡ ಗುಳಿಗ ದೈವಗಳ ಕೋಲವು ಕೂಡ ನಡೆಯುತ್ತಾ ಇದೆ. ಈ ದೇವಸ್ಥಾನದ ಬಡಗು ದಿಕ್ಕಿನಲ್ಲಿ ಗದಾ ತೀರ್ಥಕ್ಕೆ ಇಳಿಯುವ ಮೆಟ್ಟಿಲಿನ ಹಾದಿ ಇದೆ. ಈ ಮೆಟ್ಟಿಲುಗಳನ್ನ ಇಳಿಯುತ್ತಾ ಹೋದಂತೆ ಸಿಗೋದೇ ರಕ್ತೇಶ್ವರಿ ಸನ್ನಿಧಿ. ಇಲ್ಲಿ ಕಲ್ಲುರ್ಟಿ, ಕುಟ್ಟಿಚಾತು, ಗುಳಿಗ ಎಂಬಿತ್ಯಾದಿ ದೈವಗಳನ್ನ ಕೂಡ ಪೂಜಿಸಲಾಗುತ್ತದೆ. ಈ ಗುಡಿಯ ಪಕ್ಕದಲ್ಲಿದೆ ಒಂದು ವಿಶಾಲವಾದ ಕೆರೆ. ಕೆಳಗಡೆ ಗದಾತೀರ್ಥ ಎನ್ನುವ ಒಂದು ವಿಶಾಲವಾದಂಥ ಕೆರೆ ಇದೆ. ಸಮುದ್ರದ ಸ್ನಾನ ಮಾಡಿದ ಭಕ್ತಾದಿಗಳು ಆ ಗದಾತೀರ್ಥದಲ್ಲಿ ಮಿಂದು ಶುಚಿರ್ಭೂತರಾಗಿ ದೇವಸ್ಥಾನಕ್ಕೆ ಬರುವಂಥ ವಾಡಿಕೆಯನ್ನು ಬೆಳೆಸಿಕೊಂಡಿದ್ದಾರೆ. ದೇವಸ್ಥಾನದ ಉತ್ತರಕ್ಕಿರುವ ಈ ವಿಶಾಲವಾದ ಕೆರೆಯನ್ನು ಗದಾತೀರ್ಥ ಎನ್ನುತ್ತಾರೆ. ಹಿಂದೆ ಇಲ್ಲಿ ಚೌಟರಾಜರ ಸ್ಥಳೀಯ ಅರಮನೆಯೊಂದು ಇತ್ತಂತೆ. ರಾಣಿವಾಸದವರು ಇದೇ ಕೊಳದಲ್ಲಿ ಸ್ನಾನ ಕಾರ್ಯಗಳನ್ನ ಮಾಡುತ್ತಿದ್ರು ಅಂತ ಇಲ್ಲಿನ ಜನರು ಹೇಳ್ತಾರೆ. ಇದು ಮಂಗಳೂರಿನ ಸೃಷ್ಟಿಕರ್ತನೆನ್ನಲಾದ ಪರಶುರಾಮನ ಗುಡಿ. ಈ ಸುಂದರ ಗುಡಿಯು ದೇವಸ್ಥಾನದ ಹಿಂಭಾಗದ ಬಂಡೆಯ ತುತ್ತ ತುದಿಯಲ್ಲಿದೆ. ಈ ಗುಡಿಯ ಬಳಿ ನಿಂತರೆ ಕಾಣುವುದೇ ಕಡಲ ತೀರದ ವಿಹಂಗಮ ನೋಟ. ಅದೇ ಸೋಮೇಶ್ವರ ಬೀಚ್. ಹೆಚ್ಚಿನ ಸುಧಾರಣೆಗಳನ್ನ ಕಂಡುಕೊಂಡ ಈ ಬೀಚ್ ದಿನಂಪ್ರತಿ 100 ವೀಕ್ಷಕರ ಮನಸೆಳೆಯುತ್ತೆ. ದೇವಸ್ಥಾನದ ಪಡುವಣದಲ್ಲಿರುವ ಈ ಸಮುದ್ರಕ್ಕೆ ಚಾಚಿಕೊಂಡಿರುವ ಹೆಬ್ಬಂಡೆಯೇ ರುದ್ರಪಾದೆ. ಪಾದೆ ಅಂದ್ರೆ ಬಂಡೆ. ಸ್ಕಂದ ಪುರಾಣದಲ್ಲಿ ವಿವರಿಸಿದ ಹಾಗೆ ಈ ಬಂಡೆಯ ಮೇಲೆ ರುದ್ರಪಾದದ ಗುರುತಿರುವುದರಿಂದ ರುದ್ರಪಾದೆ ಎನ್ನಲಾಗುತ್ತದೆಯಂತೆ. ಈ ಬಂಡೆಯ ದಕ್ಷಿಣದ ಪ್ರಾಶಸ್ತ್ಯವಾದ ಜಾಗದಲ್ಲಿ ಆಷಾಢ ಮತ್ತು ಶ್ರಾವಣ ಅಮಾವಾಸ್ಯೆಗಳಲ್ಲಿ ಸಾವಿರಾರು ಯಾತ್ರಿಗಳು ತೀರ್ಥ ಸ್ನಾನ ಮಾಡಿ ಬಳಿಕ ಗದಾ ತೀರ್ಥದಲ್ಲಿ ಮಿಂದು ಶ್ರೀ ಸೋಮನಾಥನ ಕೃಪೆಗೆ ಪಾತ್ರರಾಗುತ್ತಾರೆ. ಇದು ಅಪಾಯಕಾರಿ ಬಂಡೆ. ಇದರ ತುದಿಗೆ ಹೋಗುವುದು ಸಲ್ಲದು ಎನ್ನುವ ಕಿವಿಮಾತನ್ನ ಇಲ್ಲಿಯವರು ಸದಾ ಹೇಳುತ್ತಾರೆ. ಕೊಂಚ ಹಿಡಿತ ತಪ್ಪಿದರೂ ಅದು ಸಾವಿಗೆ ಮುನ್ನುಡಿ. ಇಲ್ಲಿಯ ಅಲೆಗಳ ಸೆಳೆತ ಬಂಡೆಗೆ ಬಂದು ಅಪ್ಪಳಿಸುವ ಪರಿ ಆಗಿದೆ. ಭಾವನೆಗಳ ಲೋಕಕ್ಕೆ ಕಲ್ಪನೆಗಳ ಕವಿಯನ್ನೆಬ್ಬಿಸಿ ದುಃಖವನ್ನ ದೂರಾಗಿಸಿ ಸಂತೋಷಕ್ಕೆ ಸಾಥ್ ನೀಡಿ ಮನವ ತಣಿಸುವ ತಾಣವೇ ಕಡಲ ತೀರ. ಇಂತಹ ಸುಂದರ ಕಡಲ ತೀರಗಳಲ್ಲಿ ಒಂದಾದ ಅತ್ಯಂತ ರಮಣೀಯ ಕಡಲ ತೀರವೇ ಸೋಮೇಶ್ವರ. ಅಂದ ಹಾಗೆ ಇಲ್ಲೇ ನಡೆದಿದ್ದು ಈ ಬಾರಿಯ ಕಡಲ ಪರ್ವ. Beach Fest 2014 Kadala Parba 2014 which happened for the first time in Someshwara. Beach Fest 2014, come, we'll have a look.
ಸೋಮೇಶ್ವರದಲ್ಲಿ ಪ್ರಥಮ ಬಾರಿಗೆ ನಡೆದ ಬೀಚ್ ಫೆಸ್ಟ್ ಹೇಗಿತ್ತು ಎನ್ನುವುದನ್ನ ನೋಡೋಣ ನಮ್ಮ ಕ್ಯಾಮರಾ ಕಣ್ಣಲ್ಲಿ ಸೆರೆಸಿಕ್ಕ ಚಿತ್ರಣಗಳ ಮೂಲಕ. ನೀಲಿ ಪಚ್ಚೆ ಬಣ್ಣಗಳೊಡನೆ ಬೆರೆಯುವ ಬೆಳ್ಳಿ ನೊರೆಯ ಜೊತೆಗೊಂದು ಮೋಜು ಮಸ್ತಿ. ಉತ್ಸವಕ್ಕೆ ಮೆರುಗನ್ನ ನೀಡಲು ಬಾನದುದ್ದಕ್ಕೂ ಪಟಪಟನೆ ಹಾರಿರುವ ಬಾನಂಗೂಚಿ, ಗಾಳಿಪಟಗಳ ಕಲರವ, ಪ್ರಕೃತಿಯ ಸೌಂದರ್ಯದ ನಡುವೆ ತಲೆ ಎತ್ತಿ ನಿಂತ ಕಲಾಚಿತ್ತಾರ, ವೀಕ್ಷಕರ ತನ್ನ ಮನವನ್ನ ತಣ್ಣಗಾಗಿಸಲು ಸಿದ್ಧವಾಗಿರುವ ಸ್ಟಾಲ್ಗಳು, ನೂರಾರು ಜನರು ಸೇರಿದ ಈ ಸೋಮೇಶ್ವರ ಕಡಲ ತೀರ ಸರ್ವಧರ್ಮೀಯರ ಸಮ್ಮಿಲನದ ಸಂಭ್ರಮವನ್ನ ತೋರಿಸುತ್ತಿತ್ತು. ಅಲೆಗಳೊಡನೆ ಚೆಲ್ಲಾಟವಾಡುತ್ತಾ ತೇಲಿ ತೇಲಿ ಬರುತ್ತಿದ್ದ ಬಿಳಿ ನೊರೆಗಳಲ್ಲಿ ಮಿಂದೇಳುತ್ತಿದ್ದ ಕರಾವಳಿಗರಿವರು. ಕಲೆಯನ್ನ ಕಾಣೆಯಾಗದಂತೆ ನೋಡಿಕೊಂಡು ಉತ್ಸವಕ್ಕೊಂದು ಹೊಸ ಮೆರುಗು ನೀಡಲು ಕಲಾಕಾರನ ಕಲಾಕುಂಚದಿಂದ ಮೂಡಿ ಬರುತ್ತಿದ್ದ ಅಪೂರ್ವ ಕಲಾಕೃತಿ. ನನ್ನ ಹೆಸರು ಪ್ರಸಾದ್ ಅಂತ. ನಾನು NITಯಲ್ಲಿ JE ಆಗಿ ವರ್ಕ್ ಮಾಡ್ತಿದ್ದೇನೆ. ಇದನ್ನು ಜಸ್ಟ್ ಒಂದು ಹಾಬಿಯಾಗಿ ಇದು ಮಾಡ್ತೀನಿ. ವೀಕೆಂಡ್ಸಲ್ಲಿ ಅಂದರೆ ಸ್ಯಾಟರ್ಡೆ ಸಂಡೇ ಎಲ್ಲ ಟೈಮ್ ಇರ್ತದೆ, ಜಸ್ಟ್ ಒಂದು ಹಾಬಿ, ಟೈಮ್ ಪಾಸಿಗೋಸ್ಕರ. ಸೊ ನೀವು ಯಾವತ್ತೂ ಈ ಥರ ಬಂದು ಮಾಡ್ತೀರಾ ಬೋರ್ ಆದಾಗ? ಯಾವಾಗಲೂ ಬಂದು ಪಣಂಬೂರು ಬೀಚಲ್ಲಿ ಕಾಂಪಿಟೇಷನಲ್ಲೆಲ್ಲ ಹೋಗ್ತೇನೆ. ಯಾವಾಗಲೂ ವೀಕೆಂಡ್ಸ್ ಎಲ್ಲ ಟೈಮ್ ಇದ್ದಾಗ ಫ್ರೀ ಇದ್ದಾಗ ಮಾಡ್ತಾ ಇರ್ತೇನೆ. ಪಣಂಬೂರು ಬೀಚಲ್ಲಿ ಲಾಸ್ಟ್ ಟೈಮ್ ನಮ್ಮ ಎಲೆಕ್ಷನಿಗೆ ಕಾಂಪಿಟೇಷನ್ಸ್ ಇತ್ತು, ಎಲೆಕ್ಷನ್ ಅವೇರ್ನೆಸ್ ಪ್ರೋಗ್ರಾಮಿಗೆ. ಆಗ ಸೆಕೆಂಡ್ ಪ್ರೈಸ್ ಬಂದಿತ್ತು. ಆ್ಯಕ್ಚುಲಿ 2-3 ಇಯರ್ಸಿಂದ ಸೆಕೆಂಡ್ ಪ್ರೈಸ್ ಬರ್ತಾ ಉಂಟು. ನಿಮ್ಮ ಪ್ಯಾಷನ್? ಜಸ್ಟ್ ಪ್ಯಾಷನ್. ಕರಾವಳಿಯ ಮಕ್ಕಳೇನೋ ಪುಣ್ಯವಂತರು, ಕಡಲ ಖಾದ್ಯಗಳ ರುಚಿ ನೋಡಿ ಬೆಳೆದವರು. ಆದರೆ ಕಡಲನ್ನೇ ಕಾಣದ ಪರವೂರಿನವರಿಗೆ ಈ ಕಡಲೋತ್ಸವ ಒಂದು ವಿಶೇಷ ಅನುಭವ. ಕರಾವಳಿಗರಿಗೇನು ಕಡಲ ಪರ್ವ ಒಂದು ಊರ ಜಾತ್ರೆ. ಆದರೆ ಕಾರಣಾಂತರಗಳಿಂದ ಮಂಗಳೂರಿನಿಂದ ದೂರ ಉಳಿದು ಎಲ್ಲಿಂದಲೂ ಮಾಹಿತಿಯನ್ನ ಪಡೆದುಕೊಂಡು ಬರುವವರೆಷ್ಟು. So what's your name? Nidhi. How you are feeling here? I'm feeling wonderful. It's the first time I'm flying a kite. It feels really awesome over here. So you are from? I'm from Cochin, really, Kerala. I'm a doctor. I work here in the PHC Ullal. Yeah, so it's a nice relaxation time for us today. Where come with? I came with my friends. Yeah. So even they are enjoying. Yeah, they are also enjoying. Yeah. ನಮ್ಮ ಊರು ಎಂಬ ವಿಶೇಷ ಬಾಂಧವ್ಯವನ್ನ ಬೆಳೆಸಿಕೊಂಡವರೆಷ್ಟೋ, ಊರ ಸಂಭ್ರಮಗಳಲ್ಲಿ ಭಾಗವಹಿಸಲು ಚಡಪಡಿಸುವವರೆಷ್ಟೋ. ಅಂಥವರಲ್ಲಿ ತವರಿಗೆ ಬಂದ ಮನೆಮಗಳೊಬ್ಬರ ಮನದ ಮಾತು. I'm Sheila Montero. I used to groom air hostess at Franklin Institute of Airline Management. I was to be a trainer there. I've been around the world for the festivals, the beach festivals. It's a unique experience because this is through homecoming. It's like in my town, everybody speaks to you in the language you speak, and everybody you get the food where you don't get elsewhere in the world. Yeah. This is what we call this is, it makes me happy because it's happening in my town. I'm Joy. Yeah, lots of people, different communities, everybody mixed together, and it was everybody is so happy, and good weather, and the beach is so beautiful, inviting. Yeah, and music is so good. Yeah, music is good. Everything is fine. Yeah, I think they should have more beach festivals like this, but in a smaller scale. It's always been like this, ever since we know Mangalore. But the thing is, the warmth and people are happy. They find they can talk to one another. It's too cold means people also will be cold. Yeah, that way. ಸಂಭ್ರಮವೇನೋ ಸರಿ, ಆದರೆ
ಸಂಭ್ರಮದ ನೆಪದಲ್ಲಿ ಪರಿಸರದ ಬಗೆಗಿನ ಕಾಳಜಿ ಮರೆಯುವುದು ತಪ್ಪು. ಮುಂದಿನ ದಿನಗಳಿಗೆ ಈ ಪರಿಸರವನ್ನ ಉಳಿಸಿ ಬೆಳೆಸುವುದು ಅಷ್ಟೇ ಮುಖ್ಯ. ಯಾಕೆಂದ್ರೆ ನಮ್ಮ ಮುಂದಿನ ಪೀಳಿಗೆ ಫೋಟೋ ನೋಡಿ ಅರೆ ಮಂಗಳೂರು ಎಷ್ಟೊಂದು ಚೆನ್ನಾಗಿತ್ತ ಅಂತ ಆಶ್ಚರ್ಯ ಪಡಬಾರ್ದಲ್ವೇ? And another thing is the waste disposition. I think it's they should have more of these bins around. Everybody is throwing everything out. You know, litter is all over the place. I think it's really terrible. It's very sad to see all that. We need more bins. Yeah. A lot of the plastic should be recycled. Yeah. That I think from the little children they should be taught. Not, you know, and even the adults, everybody throws it all over the place. Yeah, ma'am. Your message will obviously reach. ಪರಿಸರವನ್ನ ಉಳಿಸೋದು, ಪರಿಸರದ ಸೌಂದರ್ಯವನ್ನ ಕಾಪಾಡೋದು ನಮ್ಮ ನಿಮ್ಮೆಲ್ಲರ ಕರ್ತವ್ಯ. ಸಾಟಿಲ್ಲದ ಸ್ಥಳಗಳಿಗೆ ಭೇಟಿ ನೀಡುವುದು ಮಾತ್ರ ಅಲ್ಲ, ಅದರ ಸಂಪೂರ್ಣ ವಿವರಗಳನ್ನ ತಿಳಿಸೋದೇ ಈ ನಿಮ್ಮ ರೈಡ್ ನಮ್ಮ ಗೈಡ್. ಇಟ್ಸ್ ಟೈಮ್ ಟು ಸೈನ್ ಆಫ್. ನಾನು ನಿಮ್ಮ ಖುಷಿ signing off. We'll be back with another super spot on coming Sunday. Till then, for more information and entertainment, keep watching exclusively Taichi World 24/7.